ಸೊ ವೆನ್ ವಿ ಆರ್ ನಿಯರಿಂಗ್ ಟರ್ಮ್, ನಮ್ಮ ಡೆಲಿವರಿ ಡೇಟ್ ಹತ್ರ ಬರ್ತಿದ್ದಂಗೆ ಯಾವ ರೀತಿ ನಾವು ಅಂದರೆ ಒಂದು ಪ್ರೆಗ್ನೆಂಟ್ ಲೇಡಿ ಪ್ರಿಪೇರ್ ಆಗಿರಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಈಗ. ಸೊ ದ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಶಿ ಹ್ಯಾಸ್ ಟು ಚೆಕ್ ಆನ್ ದ ಬೇಬಿ ಮೂಮೆಂಟ್ಸ್ ಎಷ್ಟು ಫೀಟಲ್ ಕಿಕ್ ಕೌಂಟ್ ಅಂತ ಹೇಳ್ತೀವಿ ನಾವು ಇದನ್ನು. ಅದು ಎಷ್ಟು ಇರಬೇಕು ದಿನದಲ್ಲಿ? ಅಟ್ಲೀಸ್ಟ್ 10 to 15 ಕಿಕ್ಸ್ ಇರಬೇಕು. ಅಂದರೆ ಮೂಮೆಂಟ್ ಆಗಲಿ ಕಿಕ್ ಆಗಲಿ ಅದನ್ನು ನಾವು ಕಿಕ್ ಅಂತ ಕರಿತೀವಿ. ಬೆಳಗ್ಗೆಯಿಂದ ಎದ್ದಿದ ತಕ್ಷಣ ಪ್ರೆಗ್ನೆಂಟ್ ಲೇಡಿ 10 ಮೂಮೆಂಟ್ ಆಗೋದನ್ನ ಕೌಂಟ್ ಮಾಡ್ಕೊಂಡು ಬಿಡ್ಬೋದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಯಾವಾಗ ಅವ್ರು ಹಾಸ್ಪಿಟ್ಲಿಗೆ ಬರಬೇಕಾಗುತ್ತೆ, 9th ಮಂತ್ ಡೆಲಿವರಿ ಡೇಟ್ ಹತ್ರ ಬರ್ತಿದ್ದಂಗೆ ಯಾವಾಗ ಹಾಸ್ಪಿಟ್ಲಿಗೆ ಬರಬೇಕು. ಮೂಮೆಂಟ್ಸ್ ಕಡಿಮೆ ಆಯಿತು ಅಂದರೆ 10 ಮೂಮೆಂಟ್ ಸಹ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಆ ತಾಯಿಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬರಬೇಕು. ಅದಾದ ನಂತರ ಏನಾದರೂ ಡಿಸ್ಚಾರ್ಜ್ ಥರ ಆಗ್ತಾಯಿದೆ, ಒಂದೊಂದು ಸಲ ಲೇಬರ್ ಸ್ಟಾರ್ಟ್ ಆಗೋ ಮುಂಚೆ ಮ್ಯೂಕಸ್ ಡಿಸ್ಚಾರ್ಜ್ ಥರ, ಸರ್ವೈಕಲ್ ಪ್ಲಗ್ ಅಂತ ಹೇಳ್ತೀವಿ, ಅದು ಹೊರಗಡೆ ಬಂದು ಅದ್ರ ಜೊತೆಲಿ ಪೇಯ್ನ್ ಸಹ ಸ್ಟಾರ್ಟ್ ಆದರೆ ಆಗ ಹಾಸ್ಪಿಟ್ಲಿಗೆ ಬರಬೇಕಾಗುತ್ತೆ. ಮತ್ತಿನ್ನೊಂದು ಪೇಯ್ನು, ಲೇಬರ್ ಪೇಯ್ನ್ ಯಾವ ಥರ ಇರುತ್ತೆ, ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಅಂತೀವಿ ಅದನ್ನು. ಯೂಟ್ರೈನ್ ಕಾಂಟ್ರಾಕ್ಷನ್ಸು, ಹೊಟ್ಟೆ ಟೈಟ್ ಆಗುತ್ತೆ ಅವ್ರಿಗೆ. ಟೈಟ್ ಆಗೋದ್ರ ಜೊತೆಗೆ ಅವ್ರಿಗೆ ಪೇಯ್ನ್ ಸಹ ಬರುತ್ತೆ. ಫಸ್ಟ್ ಇನಿಷಿಯಲ್ ಬಂದಾಗ ಒಂದು 10 ನಿಮಿಷದಲ್ಲಿ ಒಂದು ಸಲ ಬರ್ಬೋದು ಪೇಯ್ನು, ಅದೊಂದು 5 ರಿಂದ 10 ಸೆಕೆಂಡು ಸ್ವಲ್ಪ ತಿಂದು ಹೊಟ್ಟೋಗ್ಬೋದು. ಅದು ಫ್ರೀಕ್ವೆನ್ಸಿ ಮತ್ತು ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದ್ದರೆ ಅವರು ಅದನ್ನು ಹಾಸ್ಪಿಟ್ಲಿಗೆ ಬಂದು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ವೆದರ್ ಶಿ ಈಸ್ ಇನ್ ಲೇಬರಾ ಅಥವಾ ಫಾಲ್ಸ್ ಲೇಬರ್ ಪೇಯ್ನ್ಸಾ ಅಂತ. ಆಮೇಲೆ ಪೇಯ್ನ್ ಸ್ಟಾರ್ಟ್ ಆಗಿದ ತಕ್ಷಣ ಟೆನ್ಷನ್ ಮಾಡಿಕೊಂಡು ನರ್ವಸ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬರುವಂಥ ಅವಶ್ಯಕತೆ ಏನಿರಲ್ಲ. ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದ್ರೆ ಆರಾಮಾಗಿ ಬರ್ಬೋದು ಹಾಸ್ಪಿಟ್ಲಿಗೆ. ಮತ್ತು ಒಂದೊಂದು ಸಲ ಲೀಕ್ ಆಗ್ಬೋದು, ಅಂದರೆ ಅವರು ನಾರ್ಮಲ್ ಆಗಿದ್ದರೂ ಸಹ ತಮ್ಮ ಅಂಡರ್ ಗಾರ್ಮೆಂಟ್ಸು ಅಥವಾ ಬಟ್ಟೆ ಎಲ್ಲ ಒದ್ದೆ ಆಗ್ತಾ ಇದ್ದರೆ ಅದು ಅಂದರೆ PROM ಅಂತ ಹೇಳ್ತೀವಿ, ಅಂದರೆ ಮೋಸ್ಟ್ಲಿ ಫ್ಲೂಯಿಡ್ ಲೀಕ್ ಆಗಿರ್ಬೋದು. ಆ ಟೈಮಲ್ಲೂ ಸಹ ಅವರು ಹಾಸ್ಪಿಟ್ಲಿಗೆ ಬರಬೇಕಾಗುತ್ತೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಫೀಟಲ್ ಮೂಮೆಂಟ್ಸ್ ಮಾತ್ರ ಕರೆಕ್ಟಾಗಿ ಅವ್ರು ನೋಡ್ಕೋತಾ ಇರಬೇಕು. ಯಾವುದೇ ಟೈಮಲ್ಲಿ ಫೀಟಲ್ ಮೂಮೆಂಟ್ಸ್ ಕಡಿಮೆ ಆಯಿತು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬರಬೇಕಾಗುತ್ತೆ.